ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುಖೇಶ್ ಶಾನಭಾಗ್. ಧೃತರಾಷ್ಟ್ರ ಹಿರಿಯ ಮಗನಾಗಿದ್ದರೂ ಸಹ ಅಂಧನಾಗಿದ್ದ ಕಾರಣದಿಂದ ಅವನು ರಾಜನಾಗಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಅವನ ತಮ್ಮನಾದ ಪಾಂಡು ಹಸ್ತಿನಾಪುರದ ರಾಜನಾಗ್ತಾನೆ. ಪಾಂಡು ಉತ್ತಮ ಯೋಧ ಮತ್ತು ಉತ್ತಮ ರಾಜನಾಗಿದ್ದ. ಹಸ್ತಿನಾಪುರ ರಾಜ್ಯ ಸುಖವಾಗಿ ಸಾಗುತ್ತಿತ್ತು. ಒಂದು ದಿನ ಪಾಂಡು ಕಾಡಿನಲ್ಲಿ ಬೇಟೆಯಾಡೋದಕ್ಕೆ ಹೋಗ್ತಾನೆ. ಆಗ ಅವನು ಒಂದು ಜೋಡಿ ಜಿಂಕೆಗಳನ್ನು ನೋಡ್ತಾನೆ. ಆ ಜಿಂಕೆಗಳ ಮೇಲೆ ಅವನು ಬಾಣವನ್ನು ಹಾರಿಸುತ್ತಾನೆ. ಆದರೆ ಅವು ನಿಜವಾದ ಜಿಂಕೆಗಳಲ್ಲ, ಅವು ಕಿಂದಮ ಮಹರ್ಷಿ ಮತ್ತು ಅವರ ಪತ್ನಿಯಾಗಿರುತ್ತವೆ. ಸಾಯುವ ಮುನ್ನ ಕಿಂದಮ ಋಷಿ ಸಿಟ್ಟಿನಿಂದ ಪಾಂಡುವಿಗೆ ಘೋರವಾದ ಶಾಪವನ್ನು ನೀಡ್ತಾನೆ. ನೀನು ಯಾವಾಗಲಾದರೂ ಹೆಂಡತಿಯ ಜೊತೆಗೆ ಸಮಾಗಮ ಮಾಡುವ ಪ್ರಯತ್ನ ಮಾಡಿದರೆ ಅದೇ ಕ್ಷಣದಲ್ಲಿ ನೀನು ಸಾಯುತ್ತೀಯ ಎಂದು ಕಿಂದಮ ಋಷಿ ಪಾಂಡುವಿಗೆ ಶಾಪವನ್ನು ನೀಡ್ತಾನೆ. ಈ ಶಾಪದಿಂದ ಪಾಂಡು ಸಂಪೂರ್ಣವಾಗಿ ಕುಸಿದು ಹೋಗುತ್ತಾನೆ. ಅವನು ರಾಜ್ಯವನ್ನು ತ್ಯಾಗ ಮಾಡಿ ಅರಣ್ಯದಲ್ಲಿ ವಾಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅವನ ಜೊತೆಗೆ ಪತ್ನಿಯರಾದ ಕುಂತಿ ಮತ್ತು ಮಾದ್ರಿ ಸಹ ಕಾಡಿನಲ್ಲಿ ವಾಸ ಮಾಡ್ತಾರೆ. ಪಾಂಡುವಿನ ಪತ್ನಿಯಾದ ಕುಂತಿ ಒಮ್ಮೆ ದೂರ್ವಾಸ ಮುನಿಯಿಂದ ಒಂದು ದೈವಿಕ ಮಂತ್ರವನ್ನು ಪಡೆದಿರುತ್ತಾಳೆ. ಆ ಮಂತ್ರದ ಮೂಲಕ ಯಾವ ದೇವರನ್ನು ಕರೆದರೂ ಸಹ ಅವರು ಸಂತಾನ ಭಾಗ್ಯವನ್ನು ನೀಡುತ್ತಿದ್ದರು. ಕುಂತಿದೇವಿ ಪಾಂಡುವಿನ ಜೊತೆಗೆ ಮದುವೆಯಾಗುವುದಕ್ಕೂ ಮುನ್ನ ಕನ್ಯೆಯಾಗಿರುವಂತಹ ಸಮಯದಲ್ಲಿ ಆ ಮಂತ್ರವನ್ನು ಪರೀಕ್ಷೆ ಮಾಡುವ ಸಲುವಾಗಿ ಸೂರ್ಯದೇವರನ್ನು ಸಂತಾನ ಪ್ರಾಪ್ತಿಗಾಗಿ ಆವಾಹನೆ ಮಾಡಿ ಪ್ರಾರ್ಥನೆ ಮಾಡುತ್ತಾಳೆ. ಆಗ ಕರ್ಣನು ಜನಿಸುತ್ತಾನೆ. ಕರ್ಣನು ಹುಟ್ಟಿನಿಂದಲೇ ಕವಚ ಮತ್ತು ಕುಂಡಲಗಳನ್ನು ಹೊಂದಿರುತ್ತಾನೆ. ಆಗ ಅವಿವಾಹಿತೆಯಾಗಿದ್ದ ಕುಂತಿದೇವಿ ಸಮಾಜದ ಭಯದಿಂದ ಮಗುವನ್ನು ಒಂದು ಬುಟ್ಟಿಯಲ್ಲಿ ಇಟ್ಟು ಅಶ್ವನದಿಯಲ್ಲಿ ತೇಲಿಬಿಡುತ್ತಾಳೆ. ಆ ಮಗು ಹಸ್ತಿನಾಪುರ ರಾಜ್ಯದ ರಥದ ಸಾರಥಿಯಾಗಿದ್ದ ಅಧಿರಥ ಮತ್ತು ಅವನ ಪತ್ನಿಯಾದ ರಾಧೆಗೆ ಸಿಕ್ಕಿ ಕರ್ಣ ಎನ್ನುವ ಹೆಸರಿನಿಂದ ಬೆಳೆಯುತ್ತಾನೆ. ನಂತರ ಪಾಂಡುವಿನ ಜೊತೆಗೆ ಮದುವೆಯಾಗಿ ಪಾಂಡುವಿನ ಶಾಪದ ಕಾರಣದಿಂದ ಕಾಡಿಗೆ ಹೋದ ನಂತರ ಕುಂತಿದೇವಿ ಯಮಧರ್ಮರಾಯ ದೇವರನ್ನು ಕರೆಸಿ ಸಂತಾನ ಭಾಗ್ಯವನ್ನು ಬೇಡುತ್ತಾಳೆ. ಆಗ ಧರ್ಮದ ಪ್ರತೀಕನಾದ ಯುಧಿಷ್ಠಿರ ಜನಿಸುತ್ತಾನೆ. ನಂತರ ಕುಂತಿದೇವಿ ವಾಯುದೇವರನ್ನು ಸಂತಾನ ಪ್ರಾಪ್ತಿಗಾಗಿ ಪ್ರಾರ್ಥನೆ ಮಾಡ್ತಾಳೆ. ಆಗ ಅಪಾರ ಶಕ್ತಿವಂತನಾದ ಭೀಮನು ಜನಿಸುತ್ತಾನೆ. ನಂತರ ಕುಂತಿದೇವಿ ಇಂದ್ರದೇವರನ್ನು ಆವಾಹನೆ ಮಾಡಿ ಸಂತಾನಕ್ಕಾಗಿ ಪ್ರಾರ್ಥನೆ ಮಾಡ್ತಾಳೆ. ಆಗ ಜಗತ್ತಿನ ಅತ್ಯುತ್ತಮ ಯೋಧ ಮತ್ತು ಬಿಲ್ಲುಗಾರನಾದ ಅರ್ಜುನ ಜನಿಸುತ್ತಾನೆ. ನಂತರ ಪಾಂಡುವಿನ ಮತ್ತೋರ್ವ ಪತ್ನಿಯಾದ ಮಾದ್ರಿ ದೇವಿಗೆ ಕುಂತಿ ತನ್ನ ಹತ್ತಿರ ಇದ್ದಂತಹ ಮಂತ್ರವನ್ನು ನೀಡ್ತಾಳೆ. ಆಗ ಮಾದ್ರಿ ದೇವಿ ಅಶ್ವಿನಿ ದೇವರನ್ನು ಆವಾಹನೆ ಮಾಡಿ ಪ್ರಾರ್ಥನೆ ಮಾಡ್ತಾಳೆ. ಅಶ್ವಿನಿ ದೇವರ ಕೃಪೆಯಿಂದ ಮಾದ್ರಿಗೆ ನಕುಲ ಮತ್ತು ಸಹದೇವರು ಜನಿಸುತ್ತಾರೆ. ಈ ಎಲ್ಲ ಘಟನೆಗಳು ಕಾಡಿನಲ್ಲಿ ನಡೆಯುತ್ತಿರುವಾಗ ಅತ್ತ ಕಡೆ ಹಸ್ತಿನಾಪುರದ ಅರಮನೆಯಲ್ಲಿ ಧೃತರಾಷ್ಟ್ರನ ಪತ್ನಿಯಾದ ಗಾಂಧಾರಿ ದೀರ್ಘಕಾಲದಿಂದ ಗರ್ಭಿಣಿಯಾಗಿರುತ್ತಾಳೆ. ಆದರೆ ಮಗುವಿನ ಬದಲಾಗಿ ಅವಳು ಒಂದು ಮಾಂಸದ ಉಂಡೆಯನ್ನು ಜನ್ಮ ನೀಡುತ್ತಾಳೆ. ನಂತರ ಮಹರ್ಷಿ ವೇದವ್ಯಾಸರು ಆ ಮಾಂಸದ ಉಂಡೆಯನ್ನು 100 ತುಂಡುಗಳಾಗಿ ಕತ್ತರಿಸುತ್ತಾರೆ ಮತ್ತು ಅವನ್ನು 100 ಪಾತ್ರೆಗಳಲ್ಲಿ ಇಡುತ್ತಾರೆ. ಕಾಲಕ್ರಮೇಣ ಆ 100 ತುಂಡುಗಳಿಂದ 100 ಜನ ಮಕ್ಕಳು ಹುಟ್ಟುತ್ತಾರೆ. ಅವರಲ್ಲಿ ಮೊದಲ ಮಗು ದುರ್ಯೋಧನ. ಇಲ್ಲಿ ಒಂದು ಕಡೆ ಧರ್ಮದ ಮಾರ್ಗದಲ್ಲಿ ನಡೆಯುವ ಪಾಂಡುವಿನ ಮಕ್ಕಳಾದ ಪಾಂಡವರು, ಇನ್ನೊಂದು ಕಡೆ ಅಹಂಕಾರ ಮತ್ತು ಅಧಿಕಾರದ ಆಸೆಯನ್ನು ಹೊಂದಿದ್ದ ಅಧರ್ಮದ ಮಾರ್ಗದಲ್ಲಿ ನಡೆಯುತ್ತಿದ್ದ ಕೌರವರು. ಇದೇ ಮಹಾಭಾರತದ ಯುದ್ಧದ ಬೀಜವಾಗಿ
ಮೊಳಕೆಯೊಡೆಯೋದಕ್ಕೆ ಪ್ರಾರಂಭಿಸಿತ್ತು. ಇದು ಕೇವಲ ಆರಂಭ. ಮುಂದೆ ಏನಾಗುತ್ತೆ, ಪಾಂಡವರು ಮತ್ತು ಕೌರವರು ಹೇಗೆ ಬೆಳೆಯುತ್ತಾರೆ ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮತ್ತಷ್ಟು ಇದೇ ರೀತಿಯ ಆಧ್ಯಾತ್ಮಿಕ ವಿಡಿಯೋಗಳನ್ನು ನೋಡೋದಕ್ಕೆ ನಮ್ಮ ಚಾನೆಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದ ಮೂಲಕ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು ಸ್ನೇಹಿತರೆ.